ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಲ್ಲಿ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಎದುರಾಗಿದೆ. ಪಾಕಿಸ್ತಾನದ ಮೇಲಾಗಿರೋದು ಎಂತಹ ದಾಳಿ! ಪಾಕಿಸ್ತಾನದಲ್ಲಿ ಈಗ ವಿಧ್ವಂಸ ಅಂತಾರಲ್ಲ, ಅದೇ ಪರಿಸ್ಥಿತಿ ಎದುರಾಗಿದೆ. ಆಪರೇಷನ್ ಸಿಂಧೂರ ಬಳಿಕದ ಮತ್ತೊಂದು ಭಯಂಕರ ದಾಳಿ ಪಾಕಿಸ್ತಾನದ ಏರ್ ಬೇಸ್ ಉಡೀಸ್ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಚೀನಾಗ ಭಾರೀ ಆಘಾತ. ಭಾರತದ ಮೇಲೆ ದಂಡೆತ್ತಿ ಬರುತ್ತಾ ಚೀನಾ? ಮಹತ್ವದ ಬೆಳವಣಿಗೆಗಳು. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ದಾಳಿ ಮಾಡಿ ಖಮೇನಿ ಫಿನಿಶ್ ಆಗಿರೋ ಹೊತ್ತಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಪಾಕಿಸ್ತಾನದಿಂದ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, ಭಾರತ ಹೊಡೆದಿದ್ದು ಬೆನ್ನು ಮೂಳೆ ಮುರಿದು ಹಾಕಿದ್ದನ್ನು ರಿಪೇರಿ ಮಾಡಿಸ್ಕೊಳ್ತಿದ್ದ ಪಾಕಿಸ್ತಾನಕ್ಕೀಗ ಮತ್ತಲ್ಲೇ ಬಂದು ಬಾಂಬ್ ಬ್ಲಾಸ್ಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ವಿಧ್ವಂಸವೇ ಸೃಷ್ಟಿಯಾಗಿದೆ. ನೂರ್ ಖಾನ್ ಏರ್ ಬೇಸ್, ಇದೆಲ್ಲರೂ ಕೇಳಿರ್ತೀರಲ್ವಾ? ಆಪರೇಷನ್ ಸಿಂಧೂರ ಹೊತ್ತಲ್ಲಿ ಭಯಂಕರವಾದ ದಾಳಿಗೆ ಛಿದ್ರವಾಗಿದ್ದ ಏರ್ ಬೇಸ್, ಅದನ್ನು ಸಾವಿರ ಕೋಟಿ ಟೆಂಡರ್ ಕರೆದು ರಿಪೇರಿ ಮಾಡಿಸ್ತಾ ಆಯ್ತು ಪಾಕಿಸ್ತಾನ. ಅಲ್ಲಿ ಈಗ ಅಫ್ಘಾನಿಸ್ತಾನ್ ಎಂಥ ದಾಳಿ ಮಾಡಿದೆ. ಅದು ಕೂಡ ಅಫ್ಘಾನಿಸ್ತಾನದ ಬಳಿ ಹೇಳಿಕೊಳ್ಳುವಂತಹ ಬಲ ಇಲ್ಲ, ಅದರಲ್ಲೂ ವಾಯು ದಾಳಿಗೆ ಅವ್ರ ಹತ್ರ ಬಲವೇ ಇಲ್ಲ. ಅಂತಹ ಅಫ್ಘಾನಿಸ್ತಾನ ಡ್ರೋನ್ಗಳನ್ನು ಬಳಸಿಕೊಂಡು ಪ್ರಿಸೈಸ್ಡ್ ಅಟ್ಯಾಕನ್ನು, ಅಂದರೆ ಅವ್ರಿಗೆ ಎಲ್ಲ ಬೇಕೋ ಅಲ್ಲಿ ಹೋಗಿ ಹೊಡೆಯುವಂಥ ಒಂದು ದಾಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಈಗ ವಿಡಿಯೋವನ್ನು ರಿಲೀಸ್ ಮಾಡಿದೆ. ನೂರ್ ಖಾನ್ ಏರ್ ಬೇಸ್ಗೆ, ಅಂದರೆ ಗಾಯ ಬಿದ್ದಲ್ಲಿಯೇ ಬೆಂಕಿ ಹಾಕಿದ ಅಫ್ಘಾನಿಸ್ತಾನ್ ಈಗ ಪಾಕಿಸ್ತಾನದ ವಿವಿಧ ಕಡೆಗಳಲ್ಲಿ ಏಕಕಾಲಕ್ಕೆ ಅಫ್ಘಾನಿಸ್ತಾನ ದಾಳಿ ನಡೆಸಿದೆ. ಅಂದರೆ ಅವರ ಏರ್ ಬೇಸ್ ಮೇಲೆ ಮೊನ್ನೆ ದಾಳಿ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಬಗ್ರಾಮ್ ಏರ್ ಬೇಸ್ ಮತ್ತು ಕಾಬೂಲ್ ಏರ್ಪೋರ್ಟ್ ದಾಳಿಗೆ ಪ್ರತಿಯಾಗಿ ಈಗ ಪಾಕಿಸ್ತಾನವನ್ನು ಬಗ್ಗು ಬಡಿತಾ ಇರೋದು ಅಫ್ಘಾನಿಸ್ತಾನ. ಒಂದು ಕಡೆ ಇಸ್ರಾಯೇಲ್ ಸಪೋರ್ಟ್ ಕೂಡ ಅಫ್ಘಾನ್ ಬೆನ್ನಿಗಿದೆ ಅನ್ನೋದೇ ಅಲ್ವಾ ಮೊನ್ನೆ ಚರ್ಚೆ ಆಗ್ತಿರೋದು. ಅಧಿಕೃತವಾಗಿ ಯಾರು ಹೇಳಿಕೆ ಕೊಡದೇ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಭಾರಿ ಚರ್ಚೆ ಆಗ್ತಿದೆ. ಇಸ್ರಾಯೇಲ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿ, ನೆತನ್ಯಾಹು ಮೋದಿ ಇಬ್ಬರು ಸೇರಿ ಏನು ಸಂಕಲ್ಪ ಮಾಡಿದ್ರು, ಜಾಗತಿಕ ಭಯೋತ್ಪಾದನೆಯ ನಿರ್ಮೂಲನೆಗೆ ಒಟ್ಟಿಗೆ ಶ್ರಮಿಸೋಣ ಅಂತ ನಿರ್ಧರಿಸಿದ್ರು. ಪರಸ್ಪರ ಅದರಲ್ಲಿ ಸಹಾಯ ಹಸ್ತ ಇರಬೇಕು ಅನ್ನೋ ರೀತಿಯಲ್ಲಲ್ವಾ. ಇದೇ ಹೊತ್ತಲ್ಲಿ ಇರಾನ್ ಮೇಲೆ ಭಯಂಕರ ದಾಳಿ ಆಯಿತು, ಖಮೇನಿ ಫಿನಿಶ್ ಆಗಿದ್ದು. ಅದರ ಹಿಂದೆ ಮೋದಿ ಕೈವಾಡವೂ ಇದೆ ಅಂತ ವಿರೋಧಿಗಳು ದೂರ್ತಾ ಇರೋದು. ಮತ್ತೊಂದು ಕಡೆ ಪಾಕಿಸ್ತಾನದ ಮೇಲಿನ ದಾಳಿ ಇಸ್ರೇಲ್ಗೂ ತುಂಬ ಖುಷಿ ಕೊಡೋ ಸುದ್ದಿ, ಭಾರತಕ್ಕಂತೂ ಇದು ಹಾಲು ಕುಡಿದಷ್ಟೇ ಖುಷಿಯಾಗಿರೋ ಸುದ್ದಿ. ಇಬ್ರಿಗೂ ಬೇಕಾಗಿರುವಂತಹ ಭಾರತ ಇಸ್ರೇಲ್ ಇಬ್ಬರೂ ಬಯಸುವಂತಹ ಒಂದು ದಾಳಿಯನ್ನು ಅಫ್ಘಾನಿಸ್ತಾನ ಮಾಡಿದೆ. ಅಫ್ಘಾನಿಸ್ತಾನದ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಅಂತೂ ಪಾಕಿಸ್ತಾನ ಮಾಡ್ತಾನೆ ಇದೆ. ಯಾಕಂದರೆ ಬಲೂಚಿಸ್ತಾನ್ ದಾಳಿ ಮಾಡಿದ್ರೆ ಪಾಕಿಸ್ತಾನದ ಮಿಲಿಟರಿ ಬಳಿ ಇಲ್ಲದಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ದಾಳಿ ಆಗುತ್ತೆ. ಅಫ್ಘಾನಿಸ್ತಾನದ ಬಳಿ ಏರ್ಫೋರ್ಸ್ ಬಲವೇ ಇಲ್ಲದಂಥ ಅಫ್ಘಾನಿಸ್ತಾನ ಇಂಥ ಪ್ರಿಸೈಸ್ಡ್ ಅಟ್ಯಾಕ್ ಮಾಡುತ್ತೆ. ಒಂದೆರಡು ಕಡೆ ಅಲ್ಲ ನೋಡಿ, ನೂರ್ ಖಾನ್ ಏರ್ ಬೇಸ್ ಒಂದು, ಮತ್ತು 12 ಕಾರ್ಪ್ಸ್ ಹೆಡ್ ಕ್ವಾರ್ಟರ್ಸ್ ಕ್ವೆಟಾ ಬಳಿ, ಪಾಕಿಸ್ತಾನಿ ಆರ್ಮಿ ಕ್ಯಾಂಪ್ ಕ್ವಾಜಾಯ್ ಅಲ್ಲಿ ಭಯಂಕರವಾದ ದಾಳಿ ಆಗಿದೆ. ಅವರ ಮಿಲಿಟರಿ ಇನ್ಸ್ಟಾಲೇಷನ್ಸನ್ನೆಲ್ಲ ಡ್ರೋನ್ ಮೂಲಕವೇ ಹೊಡೆದು ಹಾಕಿದೆ ಅಫ್ಘಾನಿಸ್ತಾನ. ಈಗ 150ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರ ಹತ್ಯೆ ಮಾಡಿದ ಅಫ್ಘಾನಿಸ್ತಾನ. ಇದರ ಹಿಂದೆ ಭಾರತ ಇಸ್ರೇಲ್ ಬಲ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಿವೆ. ಬಟ್ ಅದಕ್ಕೆ ಯಾವುದೇ ಅಧಿಕೃತ ಸಾಕ್ಷಿಗಳಂತೂ ಪಾಕಿಸ್ತಾನ ಕೊಡೋದಿಕ್ಕೆ ಆಗ್ತಿಲ್ಲ. ಒಟ್ಟಿನಲ್ಲಿ ಇರಾನ್ನಲ್ಲಿ ಒಂದು ಕಡೆ ಗುಡಿಸಿ ಹಾಕ್ತೀವಿ, ಕಂಪ್ಲೀಟ್ ಆಗಿ ಬೂದಿ ಮಾಡಿಬಿಸಾಕ್ತೀವಿ ಅನ್ನೋ ಶಪಥ ಮೊಳಗಿರೋ ಬೆನ್ನಲ್ಲೇ ಪಾಕಿಸ್ತಾನದಲ್ಲೂ ಅದೇ ಕೆಲಸ ನಡೀತಿದೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಭಾರತ ಅಂತೂ ಆಪರೇಷನ್ ಸಿಂಧೂರದಲ್ಲಿ ಕೊಟ್ಟಿದ್ದಾಯ್ತು. ಅದಾದ ಬಳಿ ನೀರಿನ ಎಲ್ಲಕ್ಕಿಂತ ಸ್ಟ್ರಾಂಗ್ ಆಗಿರೋದು ಇಡೀ ಪಾಕಿಸ್ತಾನವನ್ನು ಬರ್ಬಾದ್ ಮಾಡುವ 80% ಪಾಕಿಸ್ತಾನದ ಜನ ಕುಡಿಯೋ, ಕೃಷಿ ಮಾಡುವಂಥ ನೀರಿಗೆ ಕರೆಕ್ಟಾಗಿ ಏನು ಮಾಡಬೇಕೋ ಅದನ್ನು ಮಾಡುವ ಮೂಲಕ ಈಗ ಭಾರತ ಪಾಕಿಸ್ತಾನ ಅರಗಿಸ್ಕೊಳ್ಳಲಾರದಂಥ ಶಾಕನ್ನು ಕೊಟ್ಟಿದೆ. ಇಲ್ಲಿ ಸಿಂಧೂ ನದಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸು ಈಗ ಅತ್ಯಂತ ವೇಗವನ್ನು ಪಡ್ಕೊಂಡಿರೋದ್ರಿಂದ ಪಾಕಿಸ್ತಾನ ವಿಶ್ವಸಂಸ್ಥೆ ಕೈಕಾಲು ಹಿಡ್ಕೊಂಡು ದಯವಿಟ್ಟು ಭಾರತದ್ದು ಏನಾದರೂ ಮಾಡಿ ನೀರು ಕೊಡಿ, ನಮಗೆ ಸಮಸ್ಯೆ ಮಾಡಬೇಡಿ, ಬೇಸಿಗೆ ಬರ್ತಿರೋ ಹೊತ್ತಲ್ಲಿ ಪಾಕಿಸ್ತಾನ
ನಿರ್ನಾಮವಾಗಿ ಹೋಗುತ್ತೆ ಇಂಥ ಸಮಸ್ಯೆ ಮುಂದುವರೆದ್ರೆ ಅಂತ ಬಾಯಿ ಬಡ್ಕೊಳ್ತಿರೋ ಹಾಗೆ ಮಾಡಿದ್ದೀವಿ. ಈಗ ಮುರಿದು ಬಿದ್ದು ಕೈಕಾಲು ಮೂಳೆ ಮುರ್ಕೊಂಡು ಬಿದ್ದಿರುವಂಥ ನೂರ್ ಖಾನ್ ಏರ್ ಬೇಸ್ ಮೇಲೆ ಭಯಂಕರ ದಾಳಿ ಆಗಿದೆ ಅನ್ನೋದು ವೆರಿ ವೆರಿ ಬಿಗ್ ಡೆವಲಪ್ಮೆಂಟ್. ರಾವಲ್ಪಿಂಡಿಯಲ್ಲಿ ಬಾಂಬ್ನ ಆ ಸದ್ದು ಬೆಚ್ಚಿ ಬೀಳಿಸಿದೆ ಸ್ಥಳೀಯರನ್ನ. ಇದು ಒಂದು ಕಡೆ ಅಲ್ವಾ. ಚೀನಾಗ ಭಾರಿ ಆಘಾತ ಎದುರಾಗಿದೆ. ಏನದು ಅಂತ ಕೇಳಿದ್ರೆ 3 ಸಲ, ಒಂದಲ್ಲ 2 ಸಲ 3 ಸಲ ಚೀನಾದ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿ ಚೀನಾದ ರಕ್ಷಣಾ ವ್ಯವಸ್ಥೆಯನ್ನು ಇನ್ನು ಯಾರು ನಂಬೋ ಹಾಗಿಲ್ವಾ ಅನ್ನೋ ಮಟ್ಟಿಗೆ ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ ಚೀನಾಗೆ. ಹಾಗಾದ್ರೆ ಇದನ್ನ ಮರೆಮಾಚೋದಿಕ್ಕೆ ಈಗ ಅಲ್ಲಿ ಒಂದು ರಿಯಲ್ ಎಸ್ಟೇಟು, ಬೇರೆ ಬೇರೆ ವಲಯಗಳಲ್ಲಿ ಆರ್ಥಿಕ ಪ್ರಗತಿ ದರ ಎಲ್ಲಾನು ಕುಸಿತಾ ಇದೆ. ಚೀನಾ ಏನು ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಲ್ಲ, ಈಗ ಅದೇ ರೀತಿಯಲ್ಲಿ ಅದರ ಬೆಳವಣಿಗೆ ವೇಗ ಕಡಿಮೆ ಆಗಿದೆ. ಮತ್ತು ಒಳಗಡೆ ನಾಯಕತ್ವದ ವಿರುದ್ಧ ದಂಗೆ, ಘರ್ಷಣೆ ಎಲ್ಲ ಶುರುವಾಗಿರೋ ಹೊತ್ತಲ್ಲೇ ಅವರು ಡಿಫೆನ್ಸ್ ಸಿಸ್ಟಮ್ 10 ತಿಂಗಳಲ್ಲಿ 3ನೇ ಸಲ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿದೆ. ಒಂದು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾದು ಫ್ಲಾಪ್ ಆಯಿತು. ವೆನೆಜುವೆಲಾ ಅಧ್ಯಕ್ಷ ಅರೆಸ್ಟ್ ಮಾಡುವಾಗೂ ಕೂಡ ಕೆಲಸ ಮಾಡ್ತಾ ಇದ್ದಿದ್ದು ಇದೇ ಚೀನಾ ಸಿಸ್ಟಮು, ಅಲ್ಲಿ ಕೂಡ ತಡೆಯೋದಕ್ಕಾಗಲಿಲ್ಲ. ಈಗ ಇರಾನ್ ಖಮೇನಿ ಸಾವಿಗೆ ಕಾರಣ ಆಗಿದ್ದೇ ಚೀನಾ ಅನ್ನೋ ರೀತಿಯಲ್ಲಿ ಎಲ್ಲೆಡೆ ವಿಶ್ಲೇಷಣೆ ಕೇಳಿ ಬರ್ತಿದೆ. ಯಾಕಂದ್ರೆ ಇದೇ ಡಿಫೆನ್ಸ್ ಸಿಸ್ಟಮ್ ಅನ್ನು ನಂಬಿಕೊಂಡು ಖಮೇನಿ ಅಡಗಿ ಕೂತಿದ್ದು, ತನ್ನ ಜೀವನ ಉಳಿಯತ್ತೆ, ನಾನು ಇರಾನ್ನ ಉಳಿಸ್ಕೊಳ್ತೀನಿ ಅಂತ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಂಬಿಕೊಂಡು ಅಮೆರಿಕವನ್ನು ಎದುರಿಸೋಕೆ ಅಥವಾ ಇಸ್ರೇಲನ್ನು ಎದುರಿಸೋಕೆ ನಿಂತ ಖಮೇನಿ ಕಲ್ಪಿಸ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ತನ್ನ ಅಂತ್ಯ ಆಗತ್ತೆ ಅಂತ. ಆ ರೀತಿ ಫೇಲ್ಯೂರ್ಗೆ ಈಗ ಚೀನಾ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಸಾಕ್ಷಿಯಾಗಿದೆ. 500 ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕ ಮತ್ತೆ ಇಸ್ರೇಲ್ ಮಾಡಿದಂಥ ದಾಳಿ, ಖಮೇನಿ ಹತ್ಯೆ, ಇಲ್ಲಿ ಚೀನಾದ ವಾಯುರಕ್ಷಣಾ ವ್ಯವಸ್ಥೆ HQ-9B ಇದನ್ನ ಬಳಸಲಾಗಿತ್ತು ದಾಳಿಯನ್ನ ತಡೆಯೋದಿಕ್ಕೆ ಅಂತ, ಬಾಹ್ಯ ದಾಳಿಗಳಿಂದ ರಕ್ಷಣೆ ಆಗೋದಿಕ್ಕೆ ಅಂತಾನೆ ಚೀನಾದಿಂದ ಸ್ಪೆಷಲ್ ಆಗಿ ಖರೀದಿಸಿದ್ರು. ರಷ್ಯಾದ S-300 PMU ಮೊದಲಿದ್ದಿದ್ದು, ಆ ವ್ಯವಸ್ಥೆಗಿಂತ ಸ್ಟ್ರಾಂಗ್ ಆಗಿರೋದು ಬೇಕು ಅಂತ ಈಗ ಈ HQ-9B ಅದನ್ನ ಬಳಸ್ಕೊಂಡಿತ್ತು ಇರಾನ್. ಅದನ್ನೇ ನಂಬಿಕೊಂಡು ಕೂತಿತ್ತು ಇರಾನ್. ಆದರೆ ಅದು ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಪೂರ್ಣ ಪ್ರಮಾಣದಲ್ಲಿ. ಭಾರತವು ವಿಫಲಗೊಳಿಸಿತ್ತು ಪಾಕಿಸ್ತಾನದಲ್ಲಿ. ಈಗ ಇರಾನ್ನಲ್ಲಿ ಭಾರಿ ಆಘಾತವೇ ಎದುರಾಗಿದೆ ಚೀನಾವನ್ನ ನಂಬಿಕೊಂಡು ಕೂತಿದ್ದಂತಹ ದೇಶಕ್ಕೆ. ಸೊ ಒಂದಲ್ಲ ಎರಡಲ್ಲ, ವೆನೆಜುವೆಲಾ ಮೇಲೆ ಅಮೆರಿಕ ಸೇನೆ ನುಗ್ಗಿದಾಗ್ಲೂ ಕೂಡ ಅಲ್ಲೂ ವಿಫಲ ಆಯಿತು. 3 ಸಲ 10 ತಿಂಗಳಲ್ಲಿ, 1 ವರ್ಷದ ಒಳಗಡೆ ಚೀನಾಗಾಗಿರೋ ಮುಜುಗರ ಅಂತಿಂಥದ್ದಲ್ಲ, ಹೆಸರಿಲ್ಲದಾಗಿದೆ ಅವರ ವಾಯುರಕ್ಷಣಾ ವ್ಯವಸ್ಥೆಯ ಮಾನ ಮರ್ಯಾದೆ ಈಗ. ಸೊ ಇನ್ನು ಮುಂದೆ ಖರೀದಿಸೋರು ಇರಲಿ ಅಥವಾ ಚೀನಾದ ಸಾಮರ್ಥ್ಯದ ಬಗ್ಗೆ ಎಲ್ಲರೂ ಡೌಟ್ ಪಡೋಂಗಾಯ್ತು. ಆಪರೇಷನ್ ಸಿಂಧೂರ ಆದಮೇಲೆ ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂತು, ಚೀನಾಗ ಆಘಾತ ಆಯಿತು. ಈಗ ಅದು ರಿಪೀಟ್ ಆಗಿದೆ. ಇರಾನ್ನಲ್ಲಿ ಬಿಗ್ ಲೀಡರ್ ಫಿನಿಶ್ ಆಗೋದಕ್ಕೆ ಚೀನಾನೇ ಕಾರಣ ಆದಂಗೆ ಆಗಿದೆ ಈ ಮೂಲಕ ಅಲ್ವಾ. ಈಗೇನು ಮಾಡುತ್ತೆ ಚೀನಾ ಅಂತ ಕೇಳಿದ್ರೆ, ಮುಖ ಉಳಿಸ್ಕೊಳ್ಳೋದಕ್ಕೆ ಭಾರತ ಕೆಣಕುವ ಸಾಧ್ಯತೆ ಇದೆ. ಒಳಗಡೆ ಅಲ್ಲಿ ಚೀತು ಅನ್ಬಾರ್ದಲ್ಲ. ಸೊ ರಾಷ್ಟ್ರೀಯತೆ ವಿಚಾರವನ್ನು ಎತ್ತಿ ಭಾರತದ ಗಡಿಯಲ್ಲಿ ಖ್ಯಾತೆ ತೆಗೆದು ಭಾರತದ ಮೇಲೆ ದಾಳಿ ಮಾಡಿ ಈ ಎಲ್ಲ ಘಟನೆಗಳನ್ನು ಮರೆಸುವಂತಹ ಒಂದು ದೊಡ್ಡ ದಾಳಿ ಮಾಡಿ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಆಗಬಹುದು ಅಂತಾನೆ ಈಗ ಎಕ್ಸ್ಪರ್ಟ್ಸು ಹೇಳ್ತಿರೋದು. ಚೀನಾ ಭಾರತ ನಡುವಿನ ಸಂಬಂಧ ಒಂದು ಸ್ವಲ್ಪ ಸುಧಾರಿಸ್ದಂಗೆ ಕಂಡು ಬಂತು. ಅದೆಲ್ಲ ಟೈಮ್ಲಿ ಆಗಿ ಏನೇನಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈಗ ಚೀನಾ ಮತ್ತು ಅಲ್ಲಿನ ನಾಯಕತ್ವದ ಅಸ್ತಿತ್ವಕ್ಕೆ ಈಗಾಗಿರುವಂಥ ಭಾರಿ ಮುಜುಗರದಿಂದ ಎಸ್ಕೇಪ್ ಆಗೋದಕ್ಕೆ, ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಭಾರತದ ಮೇಲೆ ದಾಳಿ ಮಾಡೋದು, ಭಾರತದಲ್ಲಿ ಸಮಸ್ಯೆಯನ್ನು ತಂದಿಡೋದು ಒಂದೇ ದಾರಿ ಅನ್ನೋ ವಿಚಾರಗಳು ಚರ್ಚೆ ಆಗೋಕೆ ಶುರುವಾಗಿವೆ. ಸೊ ಭಾರತ ಈಗ ಇದಕ್ಕೆ ಪ್ರಿಪೇರ್ ಆಗಿರಬೇಕಾಗಿದೆ. ಇಂಥ ಯಾವುದೇ ಬಗೆಯ ಕೇಡು ಬಗೆಯುವಂತಹ ಕೆಲಸವನ್ನು ಚೀನಾ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಭಾರತವು ತಯಾರಿ ಮಾಡಿಕೊಳ್ಬೇಕಾಗಿದೆ. ಒಟ್ಟಾರೆಯಾಗಿ ಭಾರತವಂತೂ ವಿದೇಶಾಂಗ ನೀತಿಯಲ್ಲಿ ಅತ್ಯಂತ ಗಟ್ಟಿ ನಿರ್ಧಾರ ತಗೊಂಡಿರೋದು ತುಂಬಾ ಅಪ್ರಿಷಿಯೇಷನ್ ಕಾರಣ ಆಗ್ತಿದೆ. ಕಾಂಗ್ರೆಸ್ನ ತೀವ್ರ ವಿರೋಧ, ಮೋದಿ ವಿರೋಧಿಗಳ, ರಾಜಕೀಯ ವಿರೋಧಿಗಳ ತೀವ್ರ ವಿರೋಧ, ಆದರೆ ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ನಿಜವಾದ ಸ್ನೇಹಿತನ ಪರವಾಗಿ, ಇಸ್ರೇಲ್ ಪರವಾಗಿ ನಿಂತಿರುವಂಥ ಈ ನಿರ್ಧಾರ ನರೇಂದ್ರ ಮೋದಿ ಅವರು ಅತ್ಯಂತ ಉತ್ತಮವಾದ ನಿರ್ಧಾರ ಅನ್ನುವಂಥ ಪ್ರಶಂಸೆ ಕೇಳಿ ಬರ್ತಾ ಇದೆ. ಕಾಶ್ಮೀರ ಭಾರತದ್ದಲ್ಲ ಅಂತಿದ್ದ ಖಮೇನಿ ಸಾವಿಗೆ ಕಣ್ಣೀರು ಹಾಕಬೇಕಾ ಅನ್ನುವ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಈಗ
ಚೀನಾದ ವಿಚಾರದಲ್ಲೂ ನಾವು ಸರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.